ನೋಡಿ, ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ರೆಡಿ ಇದ್ದೀರಾ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಪ್ರಾಜೆಕ್ಟು ಪ್ರೀ ಲಾಂಚ್ ಟೈಮಲ್ಲಿ ಅಂದರೆ EOI ಸ್ಟೇಜಲ್ಲಿ ಇದ್ದಾಗ ಬೈ ಮಾಡೋದ್ರಿಂದ ಏನು ಅಡ್ವಾಂಟೇಜು ಅಂತ ಒಂದು ಹೇಳ್ತೀನಿ. ಇವಾಗ ನಾನು ಒಂದು ಪ್ರಾಜೆಕ್ಟ್ ಹತ್ರ ಇದ್ದೀನಿ. ಓಕೆನಾ, ಕಾಣಿಸ್ತಿದೆಯಲ್ವಾ? ಸೊ ಇದು ಲೊಕೇಶನ್ನು. ಇದು ಅಪಾರ್ಟ್ಮೆಂಟ್ ಪ್ರಾಜೆಕ್ಟು. ಲೊಕೇಶನ್ ಬಂದು ನಾರ್ತ್ ಬ್ಯಾಂಗ್ಳೂರ್ KIADB ಟೆಕ್ ಪಾರ್ಕ್ ಒಳಗಡೆ ಇರೋವಂಥ ಅಪಾರ್ಟ್ಮೆಂಟ್ ಪ್ರಾಜೆಕ್ಟ್. ಓಕೆನಾ. ಸೊ ಇದರಲ್ಲಿ ಟೋಟಲ್ 8 ಟವರ್ಸ್ ಇದೆ. ಲಾಂಚ್ ಆಯ್ತಲ್ವಾ, ಇವಾಗ ನಾನು ವಿಡಿಯೋ ಮಾಡ್ತಾ ಇರೋದು ಆಗಸ್ಟ್ 2nd ವೀಕು. ಓಕೆ, 2026. ಇಲ್ಲಿಂದ 2 ಮಂತ್ಸ್ ಬ್ಯಾಕ್ ಲಾಂಚ್ ಆಗಿದ್ದು. ಟೋಟಲ್ 8 ಟವರ್ಸಲ್ಲಿ ಫಸ್ಟ್ 4 ಟವರ್ಸ್ ಮಾತ್ರ ಓಪನ್ ಮಾಡಿದ್ರು ಲಾಂಚ್ ಟೈಮಲ್ಲಿ. ಸೊ ಯಾರೆಲ್ಲ EOI ಸ್ಟೇಜಲ್ಲಿ ತಗೊಂಡ್ರಲ್ವಾ ಪ್ರೀ ಲಾಂಚ್ ಟೈಮಲ್ಲಿ, ಅವಾಗ 2 BHK 1 CR 20 1 CR 25 ಲ್ಯಾಕ್ ಬೇಸಿಕ್ ಪ್ರೈಸ್ ಇತ್ತು, ಆವ್ರೇಜ್ ಪ್ರೈಸ್. ಓಕೆನಾ. ಸೊ ಇವಾಗ ಆಗಸ್ಟ್ 2nd ವೀಕಲ್ಲಿ ನಾನು ವಿಡಿಯೋ ಮಾಡ್ತಿದ್ದೀನಲ್ವಾ, ಇವಾಗ ಆಲ್ರೆಡಿ ಆ 4 ಟವರಲ್ಲಿ ಎಲ್ಲ ಯೂನಿಟ್ಸ್ ಸೋಲ್ಡ್ ಔಟ್ ಆಗಿ ಈ 2 ಟವರ್ ಮಾತ್ರ ಓಪನ್ ಮಾಡಿದ್ದಾರೆ. ಇನ್ನೂ 2 ಟವರ್ ಇದೆ, ನೆನ್ಪಿಟ್ಕೊಳ್ಳಿ. ಟೋಟಲ್ 8 ಟವರಲ್ಲಿ 4 ಟವರ್ ಮಾತ್ರ ಓಪನ್ ಮಾಡಿದ್ರು ಸ್ಟಾರ್ಟಿಂಗಲ್ಲಿ, ಅದರೆಲ್ಲ ಸೋಲ್ಡ್ ಔಟ್ ಆಗಿ ಇವಾಗ 2 ಟವರ್ ಮಾತ್ರ ಓಪನ್ ಮಾಡಿದ್ದಾರೆ. ಮತ್ತೆ ಇದರಲ್ಲಿ ಬೇಸಿಕ್ ಪ್ರೈಸ್ 1 CR 45 ಲ್ಯಾಕ್. ಎಷ್ಟಾಯಿತು ಆವ್ರೇಜ್ ನೋಡಿದ್ರೆ ಒಂದು 15 ಲಕ್ಷ ಡಿಫ್ರೆನ್ಸ್ ಆಯಿತು. ಓಕೆನಾ. ಇವಾಗ 2nd ವೀಕಲ್ಲಿ ನಾನು ಇದೀನಲ್ವಾ, ಆಲ್ಮೋಸ್ಟ್ 70% ಯೂನಿಟ್ ಸೋಲ್ಡ್ ಔಟ್ ಆಗಿದೆ ಆ 2 ಟವರಲ್ಲಿ. ಇನ್ನೂ 2 ಟವರ್ ಲಾಂಚ್ ಆಗಿಲ್ಲ. ಸೊ ಯಾರೆಲ್ಲ ಪ್ರೀ ಲಾಂಚ್ ಟೈಮಲ್ಲಿ ಅಥವಾ ಲಾಂಚ್ ಆದಾಗ ಒಂದು ಪ್ರೈಸ್ ಕೇಳಿ ಹೋಗಿದ್ರಲ್ವಾ, ಮೇ ಬಿ ಅವರು ವಿಡಿಯೋ ನೋಡ್ತಿರ್ಬೋದು. ಪ್ರೈಸ್ ಕೇಳಿ ಹೋಗಿದ್ರಲ್ವಾ, ಮೇ ಬಿ ನೀವು ವಿಡಿಯೋ ನೋಡ್ತಿರೋದು ಆಗಸ್ಟ್ 3rd ವೀಕ್ ಅಥವಾ ಲಾಸ್ಟ್ ವೀಕ್ ಇರ್ಬೋದು. 2026 ಆಗಸ್ಟ್ ಲಾಸ್ಟ್ ವೀಕ್ ಅಥವಾ 3rd ವೀಕಲ್ಲಿ ವಿಡಿಯೋ ನೋಡ್ತಿದ್ರೆ, ಇವಾಗ ಬಂದು ಪ್ರೈಸ್ ಕೇಳಿ 1 CR 50 ಲ್ಯಾಕ್ ಮೇಲ್ಗಡೆನೆ ಪ್ರೈಸ್ ಇರುತ್ತೆ. ಸೊ ಎಷ್ಟಾಯಿತು, ಜಸ್ಟ್ ಒಂದು 3 ಮಂತ್ಸ್ ಗ್ಯಾಪಲ್ಲೇ ಸೇಮ್ ಲೊಕೇಶನ್ಲಿ ಸೇಮ್ ಪ್ರಾಜೆಕ್ಟಲ್ಲಿ ಹತ್ತತ್ರ 20 ಲಕ್ಷ ಡಿಫ್ರೆನ್ಸ್ ಆಗಿದೆ. ಸ್ಟಿಲ್ ಪೀಪಲ್ ಆರ್ ಬೈಯಿಂಗ್. ಅದೇ ನೀವು ಇನ್ವೆಸ್ಟ್ಮೆಂಟ್ ನೋಡ್ತಾ ಇರೋವಂಥವ್ರು, ನೀವೇನಾದರೂ ಪ್ರೀ ಲಾಂಚ್ ಟೈಮಲ್ಲೇ ತೊಗೊಂಡಿದ್ದಿದ್ರೆ ಆಲ್ಮೋಸ್ಟ್ 1 CR 20 1 CR 25 ಲ್ಯಾಕಿಗೆ ಒಂದು 1200 ಇರುವಂಥ 2 BHK ಸಿಕ್ತಿತ್ತು. ಒಂದು 2 ಮಂತ್ಸ್ ಆದಮೇಲೆ ಆಲ್ರೆಡಿ ಒಂದು 15 ಲಕ್ಷ ಮಾರ್ಜಿನಲ್ಲಿ ಇದ್ದೀರಾ, ಪ್ರಾಫಿಟಲ್ಲಿ ಇದ್ದೀರಾ. ದಿಸ್ ಈಸ್ ಹೌ ಸ್ಮಾರ್ಟ್ ಇನ್ವೆಸ್ಟರ್ ಟೇಕ್ ಡಿಸಿಷನ್. ಸೊ ಯಾವಾಗಲೂ ಪ್ರೀ ಲಾಂಚ್ ಟೈಮಲ್ಲಿ ತೊಗೊಳ್ತಾರೆ, 1 ವರ್ಷ 2 ವರ್ಷ ಇಟ್ಕೊಂಡು ಸೇಲ್ ಮಾಡಿಬಿಡ್ತಾರೆ. ಸೊ ನೀವಿಲ್ಲಿ ಅಪ್ರಿಸಿಯೇಷನ್ಗೆ ನೀವು 1 ವರ್ಷ 2 ವರ್ಷ 3 ವರ್ಷ ವೆಯ್ಟ್ ಮಾಡೋ ನೆಸೆಸಿಟಿನೇ ಇಲ್ಲ. EOI ಸ್ಟೇಜಲ್ಲಿ ಪ್ರೀ ಲಾಂಚ್ ಟೈಮಲ್ಲಿ ತೊಗೊಂಡ್ಬಿಟ್ರೆ ಆಲ್ಮೋಸ್ಟ್ ಒಂದು 15 ಲಕ್ಷ ಪ್ರಾಫಿಟ್ ನಿಮಗೆ ಅಲ್ಲೇ ಸಿಕ್ಬಿಡುತ್ತೆ. ತುಂಬ ಜನ ಪ್ರೈಸ್ ಕೇಳೋಗಿದ್ದೀರಾ. ಡೆಫಿನೆಟ್ಲಿ ಆಗಸ್ಟ್ 3rd ಮತ್ತು ಲಾಸ್ಟ್ ವೀಕಲ್ಲಿ ಒಂದ್ಸಲಿ ಪ್ರೈಸ್ ಬಂದು ಕೇಳಿ, ನೀವೇನೇ ಶಾಕ್ ಆಗ್ತೀರಾ. ಅಟ್ಲೀಸ್ಟ್ EOI ಟೈಮಲ್ಲಿ ಪ್ರೀ ಲಾಂಚ್ ಟೈಮಲ್ಲಿ ನಾನು ತಗೋಬೇಕಿತ್ತು ಅಂತ ನಿಮಗೆ ರಿಯಲೈಸ್ ಆಗುತ್ತೆ. ಸೊ ಇನ್ನೂ ಏನು ಕಾಲ ಮಿಂಚಿಲ್ಲ. ನೀವೇನಾದರೂ ಇನ್ವೆಸ್ಟ್ಮೆಂಟ್ ನೋಡ್ತಿದ್ದೀರಾ ಅಂತ ಹೇಳಿದ್ರೆ, ನಾಟ್ ಓನ್ಲಿ ಇದು ಪ್ರೀ ಲಾಂಚ್ ಇರೋವಂಥದ್ದು ರೆಪ್ಯೂಟೆಡ್ ಬಿಲ್ಡರ್ದು ಒಂದು ಮೇನ್ 2 ಪ್ರಾಜೆಕ್ಟ್ ಇದ್ದಾವೆ ನಾರ್ತ್ ಬ್ಯಾಂಗ್ಳೂರಲ್ಲಿ. ಸೊ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ. EOI ಟೈಮಲ್ಲಿ ನೀವು ಬೈ ಮಾಡಿದ್ರೆ ಒಂದು 2 to 3 ಮಂತ್ಸಲ್ಲಿ ಮಿನಿಮಮ್ ಅಂದರೂ 15 ಲಕ್ಷ ಪ್ರಾಫಿಟ್ನಲ್ಲಿ ನೀವು ಗೇನ್ ಆಗ್ತೀರಾ.